ಏನು ಹೇಳ್ತಿದ್ದಾನೆ ಇವನು? ನಡಿ ನೋಡೋಣ. ಇವ್ರುಗಳು ಏನು ಹೇಳ್ತಿದ್ದಾರೆ ಕೇಳಿಸ್ತಾನೇ ಇಲ್ಲ. ಮೊದಲು ಈ ಬಸ್ತಿಯಲ್ಲಿರೋ ಜನರನ್ನ ಖಾಲಿ ಮಾಡಬೇಕು. ಡಾಕ್ಟರ್ ಸಾಹೇಬ್ರೆ, ಇಲ್ಲಿ ಜನರನ್ನ ಖಾಲಿ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಇವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬಿಟ್ಟು ಹೋಗಲ್ಲ. ಡಾಕ್ಟರ್ ನೋಗೆ ನೋ ಅನ್ನೋ ಪದನೇ ಗೊತ್ತಿಲ್ಲ. ಬಸ್ತಿ ಖಾಲಿ ಆಗುತ್ತೆ, ಮತ್ತೆ ಖಂಡಿತ ಆಗುತ್ತೆ. ಯಾಕಂದ್ರೆ ಈ ಸಿಟಿನೇ ಅಂತದ್ದು. ಎಲ್ಲ ಇದೆ ಇಲ್ಲಿ. ಸಮುದ್ರ ಇದೆ, ನದಿ ಇದೆ, ಕಾಡಿದೆ, ಮರುಭೂಮಿ ಇದೆ, ಪರ್ವತ ಇದೆ. ಮತ್ತೆ ಹ್ಯೂಮನಾಯ್ಡ್ ರೋಬೋ ಮಾಡೋದಕ್ಕೆ ನನಗೆ ಸಮುದ್ರ ಮತ್ತೆ ನದಿಯ ಅವಶ್ಯಕತೆ ಇದೆ. ನನ್ನ ಫ್ಯಾಕ್ಟ್ರಿನ ಇಲ್ಲೇ ಮಾಡಬೇಕು. ಆದ್ರೆ ಇಲ್ಲಿರೋ ಜನರನ್ನ ಹೇಗೆ ಓಡಿಸೋದು? ಅವರು ಮನೆ ಬಿಟ್ಟು ಹೋಗೋಕೆ ಆಗಲ್ಲ ಅಂತ ಹೇಳಿದ್ರೆ? ಡಾಕ್ಟರ್ ನೋಗೆ ನೋ ಅನ್ನೋ ಮಾತೆ ಗೊತ್ತಿಲ್ಲ. ಹೋಗು, ಗ್ಯಾಸ್ ಮಾಸ್ಕ್ ಹಾಕೊಂಡು ಹೋಗು. ಇಡೀ ಸಿಟಿಗೆ ಸ್ಪೆಷಲ್ ಗ್ಯಾಸ್ ಸ್ಪ್ರೇ ಮಾಡು. ಗ್ಯಾಸ್ ಸೇವನೆಯಿಂದ ಎಲ್ರೂ ಮೇಲಕ್ಕೆ ಹೋಗ್ತಾರೆ. ಆಮೇಲೆ ಈ ಊರನ್ನ ನಮ್ಗೋಸ್ಕರ ಬಿಟ್ಟು ಹೋಗ್ತಾರೆ. ಇವರೆಲ್ಲ ತುಂಬಾ ಖತರ್ನಾಕ್ ಜನಗಳು. ಇವ್ರನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ನೀವೆಲ್ಲ ಇಲ್ಲೇ ಇರಿ, ನಾನು ಬರ್ತೀನಿ. ಲಡ್ಡು ಸಿಂಗ್ ಸ್ಪೀಕಿಂಗ್. ಲಡ್ಡು ಸಿಂಗ್ ಸರ್. ಹಲೋ. ಏನು ಇಲ್ಲ, ನನ್ನ ಹತ್ರ ಗ್ಯಾಸ್ ಮಾಸ್ಕ್ ಕೂಡ ಇಲ್ಲ. ಸರಿ ಸರಿ ಶಿವ, ನಾನ್ ಬರ್ತಾ ಇದ್ದೀನಿ. ಹೇ ಮಗು, ಏನ್ ಮಾಡ್ತಾ ಇದ್ಯಾ? ನನ್ ಮಾಸ್ಕ್ ವಾಪಸ್ ಕೊಡು. ಅಂಕಲ್, ಮಗು ಅಂತ ಹೇಳ್ಬೇಡಿ. ಮಗುನ ಮಗು ಅಂದೆ ಮತ್ತೇನ್ ಹೇಳೋದು? ಶಿವ, ಶಿವ ಅಂತ ನನ್ನ ಹೆಸರು. ಇಲ್ಲಿ ಏನ್ ನಡೀತಾ ಇದೆ? ಸರ್, ಅವ್ನು ನಮ್ಮನ್ನ ಹೊಡೆದು ನಮ್ಮ ಮಾಸ್ಕ್ ನ ಕಿತ್ಕೊಂಡ್ಬಿಟ್ಟ. ಏ ಮಗು, ಆ ಮಾಸ್ಕ್ ವಾಪಸ್ ಕೊಡು. ಮಗು ಅನ್ಬೇಡಿ ಡಾಕ್ಟ್ರೆ, ಮಗು ಅನ್ಬೇಡಿ. ಸಿಕ್ಕಾಪಟ ಹೊಡಿತಾನೆ. ಶಿವ ಅವನ ಹೆಸರು. ಏ ಶಿವ, ಆ ಎಲ್ಲ ಮಾಸ್ಕ್ನು ನನ್ನ ಹತ್ರ ತಂದು ಕೊಡು. ಏಯ್, ಅಲ್ಲಲ್ಲ, ಇಲ್ಲಿ ಬಾ.
ನೀವೆಲ್ರೂ ಕೈ ಮೇಲ್ ಮಾಡಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಎಲ್ರು ಬಾಯಿ ಮುಚ್ಕೊಂಡ್ ಲೈನ್ ಆಗಿ ಬಂದು ಗಾಡಿಯಲ್ಲಿ ಕೂತ್ಕೊಳ್ಳಿ. ನಿಮ್ಗೆಲ್ರಿಗೂ ಸರ್ಕಾರಿ ಮರ್ಯಾದೆನ ತೋರಿಸ್ತೀನಿ. ನಡೀರಿ ಹತ್ತಿ. ಲಡ್ಡು ಸಿಂಗ್, ದೋಸ್ತಿ ಮತ್ತೆ ದುಶ್ಮನಿ ನಮ್ಮಿಬ್ರಲ್ಲಿ ಯಾಕೋ ಸರಿ ಹೊಂದಲ್ಲ. ನಾನೊಬ್ಬ ಪ್ರಖ್ಯಾತ ವಿಜ್ಞಾನಿ. ನಾನು 2 ದೇಶನ ಸುತ್ತಾಡಿ ಬಂದಿದ್ದೀನಿ, ಮತ್ತೆ ಆ 2 ದೇಶನ ಒಂದ್ ಮಾಡಿದ್ದೀನಿ. ಮತ್ತೆ ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್. ನಿನ್ನ ದುಶ್ಮನಿ ನನಗ. ನೀವು 2 ದೇಶನ ಒಂದು ಮಾಡಿದ್ದೀರಾ? ಅಯ್ಯೋ, ನೀವಂತೂ ಬಹಳ ದೊಡ್ಡ ಮನುಷ್ಯರು. ನಾನು ನಿಮ್ಮನ್ನ ಎದುರು ಹಾಕೊಳ್ಳಕ್ ಆಗಲ್ಲ. ನೀವು ಹೋಗಿ ಸರ್, ಹೋಗಿ. ಲಡ್ಡು ಸಿಂಗ್ ಸರ್, ನೀವಿದೇನ್ ಮಾಡ್ತಿದ್ದೀರಾ? ಅವ್ರನ್ನ ಹಿಡ್ಕೊಳ್ಳಿ. ಮರ್ತೋದ್ರಾ? ಇವರು ವೇದ ಸಿಟಿನ ಹಾಳು ಮಾಡಕ್ ಹೊರಟಿದ್ದಾರೆ ಸರ್. ಓಕೆ, ಹ್ಯಾಂಡ್ಸ್ ಅಪ್. ನಾನಿರೋವರೆಗೂ ವೇದ ಸಿಟಿನ ಯಾರು ಹಾಳು ಮಾಡಕ್ಕಾಗಲ್ಲ. ನೀನ್ ಏನ್ ಹೇಳ್ಬೇಕಂತಿದ್ಯೋ ಅದನ್ ಜೈಲಲ್ಲಿ ಹೇಳು. ಈ ಜಗತ್ನಲ್ಲಿ ಡಾಕ್ಟರ್ ನೋನ ಬಂಧಿಸಿಡೋ ಜೈಲು ಯಾವುದೂ ಇಲ್ಲ. ಅಯ್ಯೋ, ಏನಾಯ್ತು? ಅವ್ರು ತಪ್ಪಿಸ್ಕೊಳ್ತಿದ್ದಾರೆ, ಹಿಡ್ಕೋ. ನಿಲ್ಲು, ನಿಲ್ಲು. ನಾನ್ ಹೇಳ್ತಾ ಇದ್ದೀನಿ, ನಿಲ್ಲು. ನೀನ್ ಹೋಗೋದಕ್ ನಾನ್ ಬಿಡೋದಿಲ್ಲ. ಡಾಕ್ಟರ್ ನೋಗೆ ನೋ ಅನ್ನೋ ಪದ ಇಷ್ಟ ಆಗಲ್ಲ. ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ನಿಲ್ಲು. ಪೊಲೀಸರ ಕೈಗಳು ತುಂಬಾ ಉದ್ದ ಇದೆ. ನಿಲ್ಲು, ನಿಲ್ಲು, ನಿಲ್ಲು. ನಿಲ್ಲು. ಲಡ್ಡು ಸಿಂಗ್ ನಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಆಗೋದೇ ಇಲ್ಲ. ನಿಲ್ಲು, ವಾಪಸ್ ಬಂದ್ಬಿಡು. ನಿಲ್ಲು, ನಿಲ್ಲು, ನಿಲ್ಲು. ನಿಲ್ಲು, ನಿಲ್ಸೋ, ನಿಲ್ಸೋ, ನಿಲ್ಸೋ. ನಿಲ್ಸೋ. ಸರ್, ನಿಮ್ಗೇನು ಆಗಿಲ್ಲ. ಜಯರಾಮ, ಕೈ ಕೊಡಿ ಸರ್. ಜಯರಾಮ. ಸರ್, ಕೊಡಿ, ಕೊಡಿ, ಕೈ ಕೊಡಿ. ಅಯ್ಯೋ. ಡಾಕ್ಟರ್ ನೋನ ಪ್ಲಾನ್ ಫೇಲ್ ಆಗೋಯ್ತು. ಅದು ಒಬ್ಬ ಹುಡುಗನಿಂದ. ಅವನು ಡಾಕ್ಟರ್ ನೋಗೆ ಚಾಲೆಂಜ್ ಮಾಡ್ತಾನ. ಹೋಗು, ನನ್ ರೋಬೋ ಮ್ಯಾನ್ ನ ತಗೊಂಡ್ ಬಾ. ಹೋಗು. ಏನ್ ನೋಡ್ತಾ ಇದ್ದೀರಾ? ಬೇಗ ಅಸೆಂಬಲ್ ಮಾಡಿ. ಸರ್, ಈಗಿದು ರೆಡಿ. ಇದ್ರಲ್ಲಿ ಶಿವ ಮತ್ತೆ ಲಡ್ಡು ಸಿಂಗ್ ನ ಡಾಟಾನ ಫೀಡ್ ಮಾಡಿ. ಇದು ಹೋಗಿ ಅವ್ರನ್ನ ಧೂಳು ಮಾಡಿ ನನ್ನ ಕೈಗೊಪ್ಪಿಸ್ಬೇಕು. ಅಲ್ಲ, ನೀವಿರ್ಬೇಕಾದ್ರೆ ಜೈಲ್ಗೋಡೆ ಹೊಡೆದು ಓಡೋಗಿದಾರ. ಅದು ಹೇಗ್ ಸಾಧ್ಯ? ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ನಂದು ತಪ್ಪೇನು ಇಲ್ಲ. ತಪ್ಪಾಗಿರೋದಲ್ಲ ಜೈಲಿನ ಗೋಡೆದು. ಲಡ್ಡು ಸಿಂಗ್ ಇಲಾಖೆ ಚೆನ್ನಾಗೇ ಇದೆ, ಆದ್ರೆ ಜೈಲಿನ ಕಟ್ಟಡ ಸರಿ ಇಲ್ಲ. ಹಾಗಾಗಿ ಅಪರಾಧಿಗಳು ಓಡ್ ಹೋಗಿದ್ದಾರೆ. ಆದ್ರೆ ಎಲ್ಲಿಗೆ ಹೋಗ್ತಾರೆ? ಲಡ್ಡು ಸಿಂಗ್ ಹಿಡಿತದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಮಾತ್ರ ಅಲ್ಲ, ಅಸಾಧ್ಯ ಕೂಡ. ಅವ್ರನ್ನ ಹಿಡಿತೀನಿ. ನಾನ್ ಎಲ್ರನ್ನು ಹಿಡ್ದಾಕ್ತೀನಿ, ಮತ್ತೆ ಅವ್ರನ್ನ ಇದೇ ಜೈಲ್ನಲ್ಲಿ ಕೂಡ ಹಾಕ್ತೀನಿ. ನೋಡ್ತಾ ಇರಿ, ಲಡ್ಡು ಸಿಂಗ್ ಹಿಡಿತದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಮಾತ್ರ ಅಲ್ಲ,
ಅಸಾಧ್ಯ ಕೂಡ. ಶಿವ ಎಲ್ಲಿದ್ದಾನೆ? ಏಯ್, ಯಾವ ಶಿವ? ಯಾರು ಶಿವ? ನನಗೆ ಯಾವ ಶಿವನೂ ಗೊತ್ತಿಲ್ಲ. ಜಯರಾಮ, ಎಲ್ಲಿದ್ಯೋ? ಸರ್ ಬರ್ತಿದ್ದೀನಿ ಸರ್. ಒಳ್ಳೆ ಕೆಲಸ ಮಾಡಿದೆ. ಬೇಗ ಬಾ, ಬೇಗ ಬಾ. ಅಯ್ಯೋ ಶಿವ, ನೀನ್ ಎಲ್ಲಿದ್ಯೋ? ಇಲ್ಲಿ ಯಾರೋ ಶಕ್ತಿಶಾಲಿ ಮನುಷ್ಯ ಬಂದಿದ್ದಾನೆ, ನಿನ್ನನ್ನು ಹುಡುಕ್ತಾ ಇದ್ದಾನೆ. ಲಡ್ಡು ಸಿಂಗ್ ಸರ್, ನಾನೀಗ್ಲೇ ಬಂದೆ. ಏ ಶಿವ, ನೀನ್ ಬರ್ಬೇಡ, ಬರ್ಬೇಡ. ಮೊದಲನೇ ಬಾರಿ ನಿನಗೆ ಹೇಳ್ತಾ ಇದ್ದೀನಿ, ಬರ್ಬೇಡ ಅಂತ. ಜಯರಾಮ, ಏನಾದ್ರೂ ಮಾಡೋ. ಶಿವ ಅಂದ್ರೆ ನೀನೇ ತಾನೆ? ಎಸ್, ನಾನೇ. ಓ, ಇವನ್ ಯಾರೋ ತುಂಬಾ ಸ್ಟ್ರಾಂಗ್ ಆಗೇ ಇದ್ದಾನೆ. ಈಗ ಇಲ್ಲಿಂದ ಹೋಗೋಣ, ಆಮೇಲೆ ಯೋಚನೆ ಮಾಡೋಣ ಇವನ್ ಹೇಗ್ ಸೋಲ್ಸೋದು ಅಂತ. ಎಸ್. ನೀನ್ ಏನು ಮಾಡಕ್ಕಾಗಲ್ಲ. ಏ ಶಿವ, ಏನ್ ಮಾಡ್ಬೇಕು ಅದನ್ನ ರೋಬೋ ಮ್ಯಾನ್ ಮಾಡ್ತಾನೆ. ರೋಬೋ ಮ್ಯಾನ್, ಅವನ್ ಕತೆನ ಮುಗಿಸ್ಬಿಡು. ರೇವಾ, ಇದೊಂದು ರೋಬೋಟ್, ಮನುಷ್ಯ ಅಲ್ಲ. ನೀವೆಲ್ರೂ ಇದರಿಂದ ದೂರ ಇರಿ. ರೇವಾ, ಮುಂದೆ ಇರೋ ರೋಡಲ್ಲಿ ನಾವು ಬರ್ತಾ ಇದೀವಿ. ಪ್ಲಾನ್ ಬಿ ನ ರೆಡಿಯಾಗಿಟ್ಕೋ. ಮಜವಾಗಿದೆ. ಅಯ್ಯೋ,
ಶಭಾಷ್ ರೋಬೋಮ್ಯಾನ್, ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಶಭಾಷ್ ರೋಬೋಮ್ಯಾನ್, ಶಿವನ ಮುಗಿಸ್ಬಿಡು. ಅಯ್ಯೋ, ಇಲ್ಲಿ ಏನ್ ತಮಾಷೆ ನಡೀತಾ ಇದೆ? ಹೋಗು ಇಲ್ಲಿಂದ, ಹೋಗು ಇಲ್ಲಿಂದ. ಇದು ಆಯಿಲ್ ಟ್ಯಾಂಕರ್, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಡ್ರೈವರ್ ಅಂಕಲ್, ಗಾಡಿಯಿಂದ ಜಂಪ್ ಮಾಡಿ. ಇಲ್ಲ, ಒಬ್ಬ ಹುಡುಗ ನನ್ನ ರೋಬೋಮ್ಯಾನ್ ನ ಹಾಳು ಮಾಡಕ್ ಸಾಧ್ಯ ಇಲ್ಲ. ಸರ್, ಹುಡುಗ ಅನ್ಬೇಡಿ, ಅವನ್ಗೆ ಕೇಳಿಸ್ಕೊಂಡ್ರೆ ಇಲ್ಲಿಗೆ ಬಂದು ಹೊಡಿತಾನೆ ಸರ್. ಓ ನೋ, ಇದಿನ್ನೂ ಬಾಕಿ ಇದೆ. ಇದಕ್ಕೆ ಪರ್ಮನೆಂಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ಶಿವ, ನಿಧಾನ. ಶಭಾಷ್ ನನ್ನ ರೋಬೋಮ್ಯಾನ್, ನೀನ್ ಶಿವನ್ ಕಥೆನ ಮುಗಿಸ್ಲೇಬೇಕು. ನನ್ನ ಡ್ರೀಮ್ ಪ್ರಾಜೆಕ್ಟ್ ನ ಒಬ್ಬ ಹುಡುಗ ನಾಶ ಮಾಡಕ್ ಆಗಲ್ಲ. ಬಾಬಾ, ಬೇಡ ಬೇಡ, ಹೋಗ್ಬೇಡ ಹೋಗ್ಬೇಡ, ಅವ್ನು ನಿನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾನೆ, ಹೋಗ್ಬೇಡ. ಬಾಬಾ, ಶಿವ, ಜಂಪ್ ಜಂಪ್ ಶಿವ, ಇಲ್ಲಾಂದ್ರೆ ನೀನ್ ಕ್ರಶ್ ಆಗ್ಬಿಡ್ತೀಯಾ. ಬೇಗ ಜಂಪ್ ಮಾಡು. ಬಾಯ್ ಬಾಯ್. ಇಲ್ಲ, ನಾನು ಮತ್ತೆ ಬರ್ತೀನಿ. ನಾನು ಅವನ್ನ ಬಿಡೋದಿಲ್ಲ. ಏ ಹುಡುಗ, ಸರ್, ಸುಮ್ನೆ ಯಾಕೆ ಕಿರ್ಚ್ಕೋತಾ ಇದ್ದೀರಾ ಸರ್? ಅವನ ಹೆಸರು ಶಿವ. ಶಿವ ಅವನ ಹೆಸರು. ಶಿವ, ಶಿವ, ನನಗೆ ಎಷ್ಟು ಹೆದರಿಕೆ ಆಗ್ಬಿಟ್ಟಿತ್ತು ಗೊತ್ತಾ? ಶಿವ, ಹೇಗ್ ಮಾಡ್ದೆ ಇದನ್ನೆಲ್ಲ?
ಇದೆಲ್ಲ ಹೇಳು ನಮ್ಗೆ ಈಗ ತಿಳಿಸು. ಇಲ್ಲೆಲ್ಲ ಏನಾಯ್ತು, ಅದ್ ಯಾರು, ಇವಾಗ ಏನಾಗುತ್ತೆ ಅದೆಲ್ಲ ಲಡ್ಡು ಸಿಂಗ್ ಸರ್ ನಿಮಗೆ ಹೇಳ್ತಾರೆ. ಆಹಾ, ಯಾಕಿಲ್ಲ ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಮತ್ತೆ ನೀವ್ಯಾರು?